G23 Big Breaking. ಗಾಂಧಿ ಕುಟುಂಬಕ್ಕೆ ಕೈ ಹಿರಿಯರಿಂದಲೇ ವಿರೋಧ. ಪಟ್ಟ ಬಿಡ್ತಾರಾ ಸೋನಿಯಾ? ರಾಹುಲ್ ಮೇಲೇಕೆ ಸಿಟ್ಟು? ನಾಯಕತ್ವದ ಮೇಲೆ G23 ನಾಯಕರ ಸಿಡಿಮಿಡಿ. ಸಿಡಿದೆದ್ದ ಸಿಬಲ್, ಕಾಂಗ್ರೆಸ್ ಕೊತ. ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ಗೆ ಪಕ್ಷದವರಿಂದಲೇ ಈಗ ಗುನ್ನ ಇಡುವಂತಹ ಕೆಲಸ ನಡೀತಾ ಇದೆ. ಕಾಂಗ್ರೆಸ್ ನಾಯಕತ್ವದ ವಿರುದ್ಧ ಕಪಿಲ್ ಸಿಬಲ್ ಸಿಡಿದೆದ್ದಿದ್ದಾರೆ. ಗಾಂಧಿ ಕುಟುಂಬದ ವಿರುದ್ಧ ಕಾಂಗ್ರೆಸ್ನ ಹಿರಿಯರಿಂದಲೇ ಈಗ ವಿರೋಧ ವ್ಯಕ್ತ ಆಗ್ತಾ ಇದೆ. ಸಾಕಷ್ಟು ಬೆಳವಣಿಗೆಗಳು ಎಲೆಕ್ಷನ್ ನ ರಿಸಲ್ಟ್ ನಂತರ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ನಡೆಯ ಬಗ್ಗೆ ತೀವ್ರ ಆಕ್ರೋಶವನ್ನ ಕಾಂಗ್ರೆಸ್ನ ಹಿರಿಯ ಮುಖಂಡರೇ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧಿ ಕುಟುಂಬದಿಂದ ಕಾಂಗ್ರೆಸ್ ಅನ್ನ ಮುಕ್ತಗೊಳಿಸುವ ಒಲವನ್ನ ಹೊಂದಿದ್ದಾರೆ. ಗಾಂಧಿಯೇತರರಿಗೆ ಪಕ್ಷದ ನಾಯಕತ್ವವನ್ನ ಕೊಡಬೇಕು ಅನ್ನುವಂತಹ ಇಂಗಿತ ಕಾಂಗ್ರೆಸ್ನ ಹಿರಿಯ ಮುಖಂಡರು G23 ನಾಯಕರಲ್ಲಿ ಕೇಳಿ ಬರ್ತಿದೆ. ಸಿಡಬ್ಲ್ಯೂಸಿ ಸಭೆ ನಂತರ ಕಾಂಗ್ರೆಸ್ನಲ್ಲಿ ಈಗಾಗಲೇ ಕಿತ್ತಾಟ ಶುರುವಾಗಿದೆ. ಪಂಚರಾಜ್ಯ ಸೋಲಿನ ಪರಾಮರ್ಶೆಯನ್ನ ನಡೆಸಿತ್ತು ಸಿಡಬ್ಲ್ಯೂಸಿಯಲ್ಲಿ. ಇವತ್ತು ಸಿಬಲ್ ನೇತೃತ್ವದಲ್ಲಿ ಮತ್ತೆ G23 ನಾಯಕರ ಸಭೆ ನಡೆಯುವ ಸಾಧ್ಯತೆ ಇದೆ. ಪಕ್ಷದೊಳಗೆ ಆಮೂಲಾಗ್ರ ಬದಲಾವಣೆಗೆ ಒತ್ತಡ ಹೇರುವ ಸಾಧ್ಯತೆಗಳು ಕೂಡ ಇದೆ. ಪಕ್ಷದ ನಾಯಕತ್ವದ ನಡೆಯ ಕುರಿತು ಸಿಬಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಡಬ್ಲ್ಯೂಸಿಗೂ ಮೊದಲು ಸಭೆಯನ್ನ ನಡೆಸಿತ್ತು G23 ನಾಯಕರು. ಮತ್ತೆ ಇವತ್ತು ಕೂಡ ಸಭೆಯನ್ನ ನಡೆಸುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಕಾಂಗ್ರೆಸ್ ಅನ್ನ ಈಗ ಗಾಂಧಿ ನಾಯಕತ್ವದ ಮೂಲಕ ಅದನ್ನ ಮುಕ್ತಗೊಳಿಸುವಂತಹ ಒಂದು ಪ್ರಯತ್ನಗಳು ಈಗ ಕಾಂಗ್ರೆಸ್ನ ಹಿರಿಯ ಮುಖಂಡರಿಂದಲೇ ಆಗ್ತಾ ಇದೆ ಅನ್ನೋದಕ್ಕೆ ಎಲ್ಲ ಬೆಳವಣಿಗೆಗಳೇ ಸಾಕ್ಷಿ ಆಗ್ತಾ ಇದೆ. ಪಕ್ಷದ ನಾಯಕತ್ವದಿಂದ ಗಾಂಧಿಗಳು ದೂರವಾಗಬೇಕು. ಬೇರೆ ನಾಯಕರ ಕೈಗೆ ಪಕ್ಷದ ನಾಯಕತ್ವವನ್ನ ಕೊಡಬೇಕು. ಎಲ್ಲರ ಕಾಂಗ್ರೆಸ್ ಆಗಬೇಕು ಅನ್ನೋದು ಇದು ನನ್ನ ಆಸೆ ಅಂತ ಹೇಳಿದ್ದಾರೆ ಕಪಿಲ್ ಸಿಬಲ್ ಅವರು. ಪಕ್ಷದ ನಾಯಕತ್ವ ಏನು ಗಾಂಧಿ ಕುಟುಂಬದ ಕೈಯಲ್ಲೇ ಇದೆ, ಅದು ಈಗ ಬೇರೆಯವರ ಕೈಗೆ ಹೋಗಬೇಕು. ಎಲ್ಲರ ಕಾಂಗ್ರೆಸ್ ಆಗಬೇಕು ಅನ್ನೋದು ಕಪಿಲ್ ಸಿಬಲ್ ಅವರು ಇದು ನನ್ನ ಆಸೆ ಅಂತ ಹೇಳ್ಕೊಂಡಿದ್ದಾರೆ. ಕೆಲವರು ಮನೆಯ ಕಾಂಗ್ರೆಸ್ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಹೆಸರೇ ಹೇಳದೆ ಗಾಂಧಿ ಕುಟುಂಬದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕಪಿಲ್ ಸಿಬಲ್. ಗಾಂಧಿ ಕುಟುಂಬದ ಬೆಂಬಲಿತ ಕಾಂಗ್ರೆಸ್ ನಾಯಕರಿಗೂ ಟಾಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ಸಿಡಬ್ಲ್ಯೂಸಿಯಲ್ಲಿ ಅನೇಕರು ಸೋನಿಯಾ ಗಾಂಧಿಯೇ ಇರಬೇಕು ಅಧ್ಯಕ್ಷರಾಗಿ, ರಾಹುಲ್ ಗಾಂಧಿ ಆಗಬೇಕು, ಹೀಗೆ ಅನೇಕ ಮಾತುಗಳು ಕೇಳಿ ಬಂದಿತ್ತು. ಸೊ ಇವಕ್ಕೂ ಕೂಡ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮಾಧ್ಯಮವೊಂದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಕಪಿಲ್ ಸಿಬಲ್ ಸಿಡಿಮಿಡಿಗೊಂಡಿದ್ದಾರೆ. ಕೋಮಾಗೆ ಹೋಗ್ತಾ ಇರುವ ಕಾಂಗ್ರೆಸ್ ಬಗ್ಗೆ ಸಿಬಲ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪುರಾತನ ಪಕ್ಷದ ದುಸ್ಥಿತಿಗೆ ಗಾಂಧಿ ಕುಟುಂಬವೇ ಕಾರಣ ಆಯ್ತೆ ಅನ್ನುವಂತಹ ರೀತಿಯಲ್ಲಿ ಈಗ ಅವರು ಸಾಕಷ್ಟು ಮಾತಾಡಿದ್ದಾರೆ. ಸಿಡಬ್ಲ್ಯೂಸಿ ಸಭೆಯಲ್ಲಿ ಸೋನಿಯಾಗೆ ಬಹುತೇಕರು ಬೆಂಬಲವನ್ನ ಕೊಟ್ಟಿದ್ರು. ಪಂಚರಾಜ್ಯ ಸೋಲಿನ ಬಳಿಕವೂ ಸೋನಿಯಾ ಗಾಂಧಿಗೆ ಬಹುಪರಾಕ್ ಅಂದಿದ್ದಾರೆ ಕಾಂಗ್ರೆಸ್ನ ಅನೇಕ ನಾಯಕರುಗಳು ಮೊನ್ನೆಯ ಮೀಟಿಂಗ್ ಅಲ್ಲಿ. ಸೊ ಗಾಂಧಿ ಕುಟುಂಬವನ್ನ ಬೆಂಬಲಿಸಿದ್ದಕ್ಕೆ ಕಪಿಲ್ ಸಿಬಲ್ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈ ಹಿಂದೆ ಕೂಡ ಬದಲಾವಣೆಗೆ ಆಗ್ರಹವನ್ನ ಮಾಡಿದ್ರು ಕಪಿಲ್ ಸಿಬಲ್ ಅವರು. ಸೋನಿಯಾ ಗಾಂಧಿಗೆ ನೇರವಾಗಿ ಪತ್ರವನ್ನ ಬರೆದು ಆಗ್ರಹವನ್ನ ಮಾಡಿದ್ರು, ನಿಮ್ಮ ಕೈಯಿಂದ ಈ ಒಂದು ನಾಯಕತ್ವವನ್ನು ಬೇರೆಯವರಿಗೆ ಕೊಡಬೇಕು ಅಂತ ಹೇಳಿ. ಪಕ್ಷದಲ್ಲಿ ಬದಲಾವಣೆ ತರೋದಕ್ಕೆ ಹಲವು ಬಾರಿ ಅನೇಕ ನಾಯಕರುಗಳು ಕೂಡ ಆಗ್ರಹಿಸಿದ್ರು. ಆದ್ರೆ ಏನೇ ಮಾಡಿದ್ರು ಕೊನೆಗೆ ಆ ನಾಯಕತ್ವ ಹೋಗ್ತಾ ಇದ್ದಿದ್ದು ಸೋನಿಯಾ ಗಾಂಧಿ ಕೈಗೋ ಅಥವಾ ರಾಹುಲ್ ಗಾಂಧಿ ಕೈಗೋ. ಆದ್ರೆ ಅದನ್ನ ಹೊರತುಪಡಿಸಿ ಬೇರೆಯವರಿಗೆ ನಾಯಕತ್ವ ಕೊಡಬೇಕು ಅನ್ನೋದು G23 ನಾಯಕರ ಆಗ್ರಹ. ಇದು ಕಾಂಗ್ರೆಸ್ನ ಹಿರಿಯ ನಾಯಕರು ಇದರಲ್ಲಿ ಇರುವಂತದ್ದು. ಹಾಗಾದ್ರೆ ಯಾವ ರೀತಿಯಾಗಿ ಈಗ ತಮ್ಮ ಆಕ್ರೋಶದಿಂದ ನಾಯಕತ್ವದ ಬದಲಾವಣೆ ಆಗತ್ತಾ? ಏನಾಗಬಹುದು? ಕಾಂಗ್ರೆಸ್ನಲ್ಲಂತೂ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೀಶ್ ಬೂಕನಕೆರೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೀಶ್, ಈಗಾಗಲೇ ನಾವು ನೋಡ್ತಾ ಇದೀವಿ ಸಿಡಬ್ಲ್ಯೂಸಿ ಸಭೆಯ ಆಲ್ಮೋಸ್ಟ್ ಸಿಡಬ್ಲ್ಯೂಸಿ ಸಭೆಗಿಂತ ಮುಂಚೆನೆ G23 ನಾಯಕರು ಸೇರಿದ್ರು. ಅಲ್ಲೂ ಕೂಡ ಒಂದಷ್ಟು ಕೋಪ ಆಕ್ರೋಶಗಳು ಕಂಡು ಬರ್ತಾ ಇತ್ತು. ಆನಂತರ ಸಿಡಬ್ಲ್ಯೂಸಿ ಸಭೆಯಲ್ಲೂ ಕೂಡ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು. ಬಟ್ ಕಪಿಲ್ ಸಿಬಲ್ ಅವರ ಮಾತುಗಳನ್ನ ಕೇಳ್ತಾ ಇದ್ರೆ, ಅವರು ಹೇಳ್ತಾ ಇರುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ, ಎಲ್ಲೋ ಒಂದ್ ಕಡೆ ಆಲ್ಮೋಸ್ಟ್ ಈಗ ನಾಯಕತ್ವ ಬದಲಾವಣೆ ಆಗುವಂತಹ ನಿಟ್ಟಿನಲ್ಲೇ ಪ್ರಯತ್ನಗಳು ನಡೀತಾ ಇದೆಯಾ? ಹೇಗೆ ಅದು ಆಗುವಂತಹ ಚಾನ್ಸಸ್ ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ? ನವಿತಾ, ಇತ್ತೀಚೆಗೆ ಉಟ್ಕೊಂಡಂತಹ ಈ G23 ಅಂದ್ರೆ ಗ್ರೂಪ್ 23 ಅಂತ 23 ಜನರ ತಂಡ. ಸೊ ಇದು ಪದೇ ಪದೇ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ ಮಾತನಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಅಂದ್ರೆ ವೋಕಲಿ ನಮಗೆ ಕಾಣಿಸ್ತಿರುವಂತದ್ದು ವಕೀಲರಾದಂತಹ ಕಪಿಲ್ ಸಿಬಲ್. ಆಕ್ಚುಲಿ ಅವರು ಏನೋ ಪೂರ್ಣ ಪ್ರಮಾಣದಲ್ಲಿ ರಾಜಕಾರಣಿ ಅಲ್ಲ, ಪಾರ್ಟ್ ಟೈಮ್ ರಾಜಕಾರಣಿ, ಪಾರ್ಟ್ ಟೈಮ್ ವಕೀಲರು.
ಸೊ ಅವರು ಪದೇ ಪದೇ ಕಾಂಗ್ರೆಸ್ ನಾಯಕತ್ವದ ಬಗ್ಗೆ, ಗಾಂಧಿ ಕುಟುಂಬದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅದರಿಂದ ಗುಲಾಂ ನಬಿ ಆಜಾದ್, ಆನಂದ್ ಶರ್ಮಾ, ಮನೀಶ್ ತಿವಾರಿ, ಶಶಿ ತರೂರ್ ಮತ್ತಿತರರು ಇದ್ದಾರೆ. ಸೊ ಈಗಲೂ ಅದೇ ಆಗ್ತಿದೆ. ಈಗ ನೋಡಿ, ಮಾರ್ಚ್ 10ನೇ ತಾರೀಕು 5 ರಾಜ್ಯಗಳ ಫಲಿತಾಂಶ ಹೊರಬೀಳ್ತು. ಆ ದಿನ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಕ್ಷದ ಪಾಲಿಗೆ ಕರಾಳವಾದಂತಹ ದಿನ. ಯಾಕೆಂದ್ರೆ ಅಷ್ಟು ಕೆಟ್ಟ ತೀರ್ಪು ಬಂದಿತ್ತು ಜನರಿಂದ. ಸೊ ಅದರ ಮರುದಿನನೇ ಈ G23 ನಾಯಕರು ಸಭೆ ಸೇರಿದ್ರು. ಅವ್ರು ಒಂದು ರೀತಿ ಕಾಂಗ್ರೆಸ್ ಸೋಲ್ಲಿ ಅಂತಾನೆ ಕಾಯ್ತಿದ್ರೋ ಏನೋ. ಸೊ ಅವ್ರು ಮರುದಿನನೇ ಸಭೆ ಸೇರಿ ಏನ್ ಸಮಾಲೋಚನೆಯನ್ನ ನಡೆಸಿದ್ರೋ ಏನೋ. ಬಟ್ ಒಂದು ಏನೋ ಪದೇ ಪದೇ ಅವ್ರು ಹೇಳೋದು ಏನು ಅಂತಂದ್ರೆ, ಕಾಂಗ್ರೆಸ್ ನಾಯಕತ್ವ ಸಕ್ರಿಯ ಆಗ್ಬೇಕು ಅಂತ. ಅಂದ್ರೆ ಇಂಡೈರೆಕ್ಟ್ಲಿ ಈಗಿರುವ ನಾಯಕತ್ವ ಸಕ್ರಿಯವಾಗಿಲ್ಲ ಅನ್ನುವಂತ ಮೆಸೇಜ್ಗಳನ್ನ ಅವರು ಕೊಡ್ತಿದ್ದಾರೆ. ಮತ್ತೆ ಅವ್ರು ಯಾವತ್ತೂ ಕೂಡ ಸೋನಿಯಾ ಗಾಂಧಿ ಅವರಾಗ್ಲಿ, ರಾಹುಲ್ ಗಾಂಧಿ ಅವರಾಗ್ಲಿ ಏನೋ ನಾಯಕತ್ವಕ್ಕೆ ಸೂಕ್ತ ಅಲ್ಲ ಅಂತ ಹೇಳಿಲ್ಲ. ನಾನು ಹೇಳಿದ್ನಲ್ಲ, ಪದೇ ಪದೇ ಅವರು ಸೂಕ್ತ ನಾಯಕತ್ವವನ್ನ ಹುಡುಕ್ಬೇಕು, ಸಕ್ರಿಯವಾಗಿರುವಂತವರನ್ನ ಸಕ್ರಿಯವಾಗಿರುವಂತವರಿಗೆ ಅಧ್ಯಕ್ಷ ಪಟ್ಟವನ್ನ ಕಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ, ಅಂದ್ರೆ ಇಂಡೈರೆಕ್ಟ್ ಆಗಿ ಸೋನಿಯಾ ಗಾಂಧಿ ವಿರುದ್ಧ, ರಾಹುಲ್ ಗಾಂಧಿ ಅವರ ವಿರುದ್ಧ, ಗಾಂಧಿ ಕುಟುಂಬದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಮತ್ತೆ ಬಹಳ ಆಶ್ಚರ್ಯಕರವಾದಂತ ಸಂಗತಿ ಏನು ಅಂತಂದ್ರೆ, ಗುಲಾಂ ನಬಿ ಆಜಾದ್ ಅಂದ್ರೆ ಅವರ ರಾಜಕೀಯ ಜೀವನದುದ್ದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳ ಅಧಿಕಾರವನ್ನ ಉಂಡು ಕಡೆಗೆ ಅವರೀಗ ಕಾಂಗ್ರೆಸ್ ವಿರುದ್ಧ ಸೆಡೆದು ನಿಂತಿದ್ದಾರೆ. ಅದೇ ರೀತಿ ಕಪಿಲ್ ಸಿಬಾಲ್, ನಾನಾಗ್ಲೇ ಹೇಳ್ದಂಗೆ ಪಾರ್ಟ್ ಟೈಮ್ ರಾಜಕಾರಣಿ, ಪಾರ್ಟ್ ಟೈಮ್ ವಕೀಲರಾದಂಥ ಅವರಿಗೆ ರಾಜ್ಯಸಭೆಯಲ್ಲಿ ಸ್ಥಾನವನ್ನ ಕಲ್ಪಿಸ್ಕೊಟ್ಟಿದೆ ಕಾಂಗ್ರೆಸ್, ಕೇಂದ್ರದಲ್ಲಿ ಮಂತ್ರಿ ಮಾಡಿತ್ತು. ಅವರು ಕಾಂಗ್ರೆಸ್ ವಿರುದ್ಧ ಈಗ ಬಂಡೆದ್ದಿದ್ದಾರೆ. ಮನೀಶ್ ತಿವಾರಿ ಲೋಕಸಭೆಯಲ್ಲಿ ಅವರಿಗೆ ಪ್ರತಿಪಕ್ಷದ ನಾಯಕನ ಸ್ಥಾನ ಕೊಡಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಅವರು ಸೆಟೆದು ನಿಂತಿದ್ದಾರೆ. ಅದಲ್ಲದೆ ಶಶಿ ತರೂರ್ ಅವರಿಗೆ ಅವರ ಉದ್ದೇಶ ಏನಿದೆಯೋ ಏನೋ, ಅಥವಾ ಇನ್ನೂ ಮಹತ್ವದ ಹುದ್ದೆಗಳನ್ನ ನಿರೀಕ್ಷೆ ಮಾಡ್ತಿದ್ದಾರೋ ಏನೋ, ಅವರು ಕೂಡ ಈಗ ಈ G23 ಸದಸ್ಯರ ಗುಂಪನ್ನ ಸೇರ್ಕೊಂಡಿದ್ದಾರೆ. ಆಕ್ಚುಲಿ ಮೊದಲಿಗೆ ಈ G23 ಅಂದ್ರೆ 23 ಜನರ ಗುಂಪು ಇದ್ದಿದ್ದು, ಈಗ ಅದರ ಸಂಖ್ಯೆ ಕಡಿಮೆ ಆಗಿದೆ. ಕೆಲವರು ಅದರಿಂದ ಅಂತರವನ್ನ ಕಾಪಾಡ್ಕೊಳ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ನಾನಾಗ್ಲೇ ಹೇಳ್ದಂಗೆ ಗುಲಾಂ ನಬಿ ಆಜಾದ್, ಕಪಿಲ್ ಸಿಬಾಲ್, ಆನಂದ್ ಶರ್ಮಾ, ಸಂದೀಪ್ ದೀಕ್ಷಿತ್, ಶಶಿ ತರೂರ್, ಮನೀಶ್ ತಿವಾರಿ 6 ಜನರ ಬಿಟ್ರೆ 7ನೇವರು ಕಾಣಿಸ್ತಾ ಇಲ್ಲ. ಅಫ್ಕೋರ್ಸ್ ತೆರೆಯಿಂದ ಯಾರಾದ್ರೂ ಇರಬಹುದೇನೋ. ಬಟ್ ಆ G23 ಬಲವೂ ಕಡಿಮೆ ಆಗಿದೆ. ಬಟ್ ಅವರು ಪದೇ ಪದೇ ಗಾಂಧಿ ಕುಟುಂಬದ ವಿರುದ್ಧ, ರಾಹುಲ್ ಗಾಂಧಿಯವರ, ಸೋನಿಯಾ ಗಾಂಧಿಯವರ ವಿರುದ್ಧ, ಅವರ ನಾಯಕತ್ವದ ವಿರುದ್ಧ ಮಾತನಾಡ್ತಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಮಾರ್ಚ್ 10ನೇ ತಾರೀಕು ಫಲಿತಾಂಶ ಬಂದಿತ್ತು, ಮಾರ್ಚ್ 11ನೇ ತಾರೀಕು ಸಭೆ ನಡೆದಿದ್ರು. ಓಕೆ, ಕಾಂಗ್ರೆಸ್ ಈ ಆತ್ಮಾವಲೋಕನ ಮಾಡ್ಕೊಳ್ಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ರು. ಮೊನ್ನೆ 13ನೇ ತಾರೀಕು ಕಾಂಗ್ರೆಸ್ ಆತ್ಮಾವಲೋಕನ ಸಭೆಯನ್ನ ಮಾಡಿದೆ. ನೋಡಿ, ಆಕ್ಚುಲಿ ಇತ್ತೀಚಿನ ವರ್ಷಗಳಲ್ಲಿ ಇದು ಕೂಡ ಒಂದು ಉದಾಹರಣೆ. ಕಾಂಗ್ರೆಸ್ ಇಷ್ಟೊಂದು ತೀವ್ರವಾಗಿ ಆಕ್ಟೇ ಮಾಡಿರಲಿಲ್ಲ. ಅಂದ್ರೆ ಮಾರ್ಚ್ 10ನೇ ತಾರೀಕು ಫಲಿತಾಂಶ ಬಂತು, 13ನೇ ತಾರೀಕಿನೇ ಕಾರ್ಯಕಾರಿಣಿ ಸಮಿತಿ ಸಭೆಯನ್ನ ನಡೆಯಿತು. ಸೊ ಆ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ಓಕೆ, ಪಕ್ಷಕ್ಕೆ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ತಾವು ಸೇರಿದಂತೆ ತಮ್ಮ ಕುಟುಂಬದವರು ಪಕ್ಷದಿಂದ ಅಂತರವನ್ನ ಕಾಪಾಡ್ಕೊಳ್ತೀವಿ, ತಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತೀನಿ, ನೀವು ಯಾರಾದ್ರೂ ಸೂಕ್ತ ನಾಯಕರನ್ನ ಹುಡುಕೋದಾದ್ರೆ ಹುಡುಕಿ ಅನ್ನುವಂತ ಮಾತುಗಳನ್ನ ಹೇಳಿದ್ರು. ಅದಾದ್ರೆ ಈಗ ಆಗಿರುವಂತಹ ತಪ್ಪುಗಳನ್ನ ತಿದ್ದುಕೊಂಡು ಮುಂಬರುವಂತಹ ಚುನಾವಣೆಗಳಲ್ಲಿ ಸೂಕ್ತವಾದಂತಹ ಕಾರ್ಯತಂತ್ರಗಳನ್ನ ರೂಪಿಸುವ ನಿಟ್ಟಿನಲ್ಲಿ ನೀವು ಚಿಂತನ ಶಿಬಿರವನ್ನ ಮಾಡಿ ಅನ್ನುವಂತ ನಿರ್ಧಾರವನ್ನ ಮಾಡಿದ್ರು. ಸೊ ಮತ್ತೆ ಏನೋ ಈಗ ನೋಡಿ, ಮೊನ್ನೆ ಇನ್ನೊಂದು ನಿರ್ಧಾರ ಆಗಿದೆ. ಏನಂತಂದ್ರೆ, ಈ 5 ರಾಜ್ಯಗಳ ಉತ್ತರ ಪ್ರದೇಶ, ಉತ್ತರಾಖಂಡ, ಗೋವಾ, ಮಣಿಪುರ ಮತ್ತು ಪಂಜಾಬ್, ಈ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋತಿದೆ. 5 ರಾಜ್ಯಗಳ ಅಧ್ಯಕ್ಷರನ್ನ ಈಗ ಕೆಳಗಿಳಿಸಲಾಗಿದೆ. ಸೊ ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ, ಅದರಲ್ಲೂ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಇದಕ್ಕಿಂತ ಮಹತ್ವದ ನಿರೀಕ್ಷೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ವೇನೋ ಆಗಿದೆ. ಆದ್ರೂ ಕೂಡ ಈ G23 ನಾಯಕರು ಮತ್ತೆ ಅಪಸ್ವರವನ್ನ ಆಡ್ತಿದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ ದೆಹಲಿಯ ಕಪಿಲ್ ಸಿಬಾಲ್ ಅವರ ನಿವಾಸದಲ್ಲಿ ಮತ್ತೆ ಸಭೆಯನ್ನ ಸೇರ್ತಾರೆ. ಆ ಸಭೆಯ ಔಟ್ಪುಟ್ ಏನ್ ಬರುತ್ತೋ ಗೊತ್ತಿಲ್ಲ. ಬಟ್ ಬಹುಶಃ ಅದು ಇಲ್ಲಿಗೆ ನಿಲ್ಲಲ್ಲ ಅಂತ ಅಂತೂ ಅನಿಸ್ತಾ ಇದೆ. ನಮಿತಾ, ಓಕೆ, ಥ್ಯಾಂಕ್ ಯು ಧರ್ಣೀಶ್ ಡೀಟೇಲ್ಸ್ಗೆ. ರಾಜ್ಯದಲ್ಲಿ ಎಸಿಬಿ ಅಧಿಕಾರಿಗಳ ಮೆಗಾ ರೇಡ್ ಆಗಿದ್ದು 18 ಅಧಿಕಾರಿಗಳ ಮೇಲೆ ಎಸಿಬಿ ಮೆಗಾ ರೇಡ್ ಅನ್ನ ಮಾಡಿದೆ. 18 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ 78 ಕಡೆ ಶೋಧವನ್ನ ಮಾಡಲಾಗಿದೆ. ಎಸಿಬಿ ಅಧಿಕಾರಿಗಳ ಮೆಗಾ ರೇಡ್ ಇದು. 18 ಅಧಿಕಾರಿಗಳ ಮೇಲೆ ಎಸಿಬಿ ಮೆಗಾ ರೇಡ್ ಅನ್ನ ಮಾಡಿದ್ದು. ಬಿಡಿಎ ಸೇರಿದಂತೆ 18 ಅಧಿಕಾರಿಗಳಿಗೆ ಬೆಳಗ್ಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ ಎಸಿಬಿ ಅಧಿಕಾರಿಗಳು. ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ. 200ಕ್ಕೂ ಅಧಿಕ ಅಧಿಕಾರಿಗಳು ಏಕಕಾಲದಲ್ಲೇ ರೇಡ್ ಅನ್ನ ಮಾಡಿದ್ದು.
ಬೆಂಗಳೂರಿನಲ್ಲೇ 14 ಕಡೆಗಳಲ್ಲಿ ದಾಳಿಯನ್ನ ಮಾಡಿದೆ ಎಸಿಬಿ. ಯಾವ ಕಡೆಗಳಲ್ಲಿ ಅಂತ ನೋಡೋದಾದ್ರೆ, ಯಾರ್ಯಾರ ಮನೆ ಕಚೇರಿಗಳ ಮೇಲೆ ಅನ್ನೋದನ್ನ ಒಂದಷ್ಟು ನೋಡೋದಾದ್ರೆ, ಕೈಗಾರಿಕೆ ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ನಿರ್ದೇಶಕರಿಗೆ ಶಾಕ್ ಅನ್ನು ಕೊಟ್ಟಿದೆ ಎಸಿಬಿ. ಬಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಅಧಿಕಾರಿಗಳು ಶೋಧವನ್ನ ಮಾಡಿದ್ದಾರೆ. ಬಿಡಿಎ ನಗರ ಯೋಜನೆ ಉಪನಿರ್ದೇಶಕರ ಮನೆ ಮೇಲೂ ರೇಡ್ ಅನ್ನ ಮಾಡಿದ್ದಾರೆ. ರಾಕೇಶ್ ಕುಮಾರ್ ಮನೆ ಕಚೇರಿಯಲ್ಲಿ ಪರಿಶೀಲನೆ ಮಾಡಿದ್ದಾರೆ. ರಾಕೇಶ್ ಕುಮಾರ್ ಅವರ ನಾಗರಬಾವಿ ಮನೆಯಲ್ಲಿ ಶೋಧ ಮಾಡಿದ್ದಾರೆ. ಸಾರಿಗೆ ಇಲಾಖೆಯ ರಸ್ತೆ ಸುರಕ್ಷತೆ ಹೆಚ್ಚುವರಿ ಆಯುಕ್ತರಿಗೂ ಕೂಡ ಶಾಕ್ ಅನ್ನ ನೀಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಹೆಚ್ಚುವರಿ ಆಯುಕ್ತ ಸಿಜೆ ಜ್ಞಾನೇಂದ್ರ ಕುಮಾರ್ ಮನೆಯಲ್ಲಿ ಶೋಧ ಮಾಡಿದ್ದಾರೆ. ಬಸವೇಶ್ವರ ನಗರ ಮನೆ ಹಾಗೂ ಶಾಂತಿನಗರ ಕಚೇರಿ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಹೀಗೆ ದೊಡ್ಡ ಮಟ್ಟದಲ್ಲಿ ಇವತ್ತು ಎಸಿಬಿ ರೇಡ್ ನಡೆದಿದ್ದು, ಹಾಗೆಯೇ ರಮೇಶ್ ಕನ್ಕಟ್ಟೆ, ಎಫ್ಎಫ್ಒ ಸಾಮಾಜಿಕ ಅರಣ್ಯ ಯಾದಗಿರಿ, ಬಸವರಾಜ್ ಶೇಖರ್ ರೆಡ್ಡಿ ಪಾಟೀಲ್, ಡಬಲಿ ಗೋಕಾಕ್, ಬಸವ ಕುಮಾರ್ ಶಿರಸ್ತೇದಾರ್ ಡಿಸಿ ಕಚೇರಿ ಗದಗ, ಇನ್ನು ಗೋಪಿನಾಥ್ ಎನ್ ಮಲಗಿ ಪ್ರಾಜೆಕ್ಟ್ ಮ್ಯಾನೇಜರ್ ನಿರ್ಮಿತಿ ಕೇಂದ್ರ ವಿಜಯಪುರ, ಹೀಗೆ ಅನೇಕ ಕಡೆಗಳಲ್ಲಿ ಈಗಾಗಲೇ ಈ ಒಂದು ಎಸಿಬಿ ರೇಡ್ ಆಗಿರೋದನ್ನ ನಾವು ಗಮನಿಸಬಹುದು. ಇನ್ನು ಶಿವಾನಂದ ಪಿ ಶರಣಪ್ಪ ಆರ್ಎಫ್ಒ ಬದಾಮಿ, ಹಾಗೆಯೇ ಮಂಜುನಾಥ್ ಅಸಿಸ್ಟೆಂಟ್ ಕಮಿಷನರ್ ರಾಮನಗರ, ಶ್ರೀನಿವಾಸ್ ಜನರಲ್ ಮ್ಯಾನೇಜರ್ ಸಮಾಜ ಕಲ್ಯಾಣ ಇಲಾಖೆ, ಮಹೇಶ್ವರಪ್ಪ ಜಿಲ್ಲಾ ಪರಿಸರ ಇಲಾಖೆ ಅಧಿಕಾರಿ ದಾವಣಗೆರೆ, ಕೃಷ್ಣ ಎಇ ಎಪಿಎಂಸಿ ಹಾವೇರಿ, ಚೆಲುವರಾಜ್ ಅಬಕಾರಿ ಇನ್ಸ್ಪೆಕ್ಟರ್ ಗುಂಡ್ಲುಪೇಟೆ, ಗಿರೀಶ್ ಎಇ ರಾಷ್ಟ್ರೀಯ ಹೆದ್ದಾರಿ ಉಪವಿಭಾಗ, ಬಾಲಕೃಷ್ಣ ಎಚ್ಎನ್ ಪಿಐ ವಿಜಯನಗರ ಠಾಣೆ, ಗವಿರಂಗಪ್ಪ ಎಡಬ್ಲ್ಇ ಪಿಡಬ್ಲ್ಯೂಡಿ ಚಿಕ್ಕಮಗಳೂರು, ಅಶೋಕ್ ರೆಡ್ಡಿ ಪಾಟೀಲ್ ಎಡಬ್ಲ್ಇ ಕೃಷ್ಣ ಭಾಗ್ಯ ಜಲ ನಿಗಮ ದೇವದುರ್ಗ, ದಯಸುಂದರ್ ರಾಜ್ ಎಡಬ್ಲ್ಇ ಕೆಪಿಟಿಸಿಎಲ್ ದಕ್ಷಿಣ ಕನ್ನಡ, ಬಿಕೆ ಶಿವಕುಮಾರ್ ಕೈಗಾರಿಕೆ ವಾಣಿಜ್ಯ ಇಲಾಖೆಯ ಹೆಚ್ಚುವರಿ ನಿರ್ದೇಶಕ, ರಾಕೇಶ್ ಕುಮಾರ್ ಬಿಡಿಎ ನಗರ ಯೋಜನೆ ಉಪನಿರ್ದೇಶಕ, ಹೀಗೆ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ನಾವು ಗಮನಿಸ್ತಾ ಇದೀವಲ್ಲ, ಎಲ್ಲಾ ಕಡೆಗಳಲ್ಲೂ ಕೂಡ ಈಗಾಗಲೇ ದಾಳಿಯನ್ನ ಮಾಡಿದ್ದಾರೆ. 18 ಅಧಿಕಾರಿಗಳ ಮೇಲೆ 78 ಕಡೆ ಶೋಧವನ್ನ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಮನೆ ಆಗಿರಬಹುದು, ಕಚೇರಿಗಳಲ್ಲೇ ಆಗಿರಬಹುದು, ಎಸಿಬಿ ಮೆಗಾ ರೇಡ್ ಅನ್ನ ಮಾಡಿದ್ದು 18 ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರೇಡ್ ನಡೆದಿದ್ದು ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ. 18 ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ ಈಗ ಅವರ ಮನೆ ಕಚೇರಿಗಳಲ್ಲಿ ಸಾಕಷ್ಟು ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ಸಾಕಷ್ಟು ರೇಡ್ ಆಗಿ ಏನೇನು ಆಗ್ತಾ ಇದೆ, ಏನೇನು ಆಗಿದೆ ಅನ್ನೋದ್ರ ಸಂಪೂರ್ಣವಾದಂತಹ ಒಂದು ದಾಳಿಯಾಗಿ ಎಲ್ಲದರ ಬಗ್ಗೆ ಈಗಾಗಲೇ ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಪ್ರಮುಖ ಅಧಿಕಾರಿಗಳ ಮನೆ ಮತ್ತು ಕಚೇರಿಗಳ ಮೇಲೆ ಈ ಒಂದು ರೇಡ್ ಆಗಿರೋದನ್ನು ಗಮನಿಸಬಹುದು. ಬೆಳ್ಳಂಬೆಳಗ್ಗೆ ಎಸಿಬಿ ಅಧಿಕಾರಿಗಳು ಶಾಕ್ ಅನ್ನ ಕೊಟ್ಟಿದ್ದಾರೆ ಈ ಎಲ್ಲ ಅಧಿಕಾರಿಗಳಿಗೆ. ಬೆಂಗಳೂರಲ್ಲೇ 14 ಕಡೆಗಳಲ್ಲಿ ದಾಳಿಯನ್ನ ನಡೆಸಲಾಗಿದೆ. ಒಟ್ಟಾರೆಯಾಗಿ 78 ಕಡೆಗಳಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದು ಬೆಳ್ಳಂಬೆಳಗ್ಗೆ ಎಲ್ಲ ಅಧಿಕಾರಿಗಳಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. 78 ಕಡೆ ಅಂದ್ರೆ ಸುಮ್ಮನೆ ಅಲ್ಲ, 18 ಅಧಿಕಾರಿಗಳಿಗೆ ಸಂಬಂಧಪಟ್ಟ ಹಾಗೆ 200ಕ್ಕೂ ಅಧಿಕ ಅಧಿಕಾರಿಗಳು ರೇಡ್ ಅನ್ನ ಮಾಡಿರೋದನ್ನ ನಾವಿಲ್ಲಿ ನೋಡಬಹುದು. ಈ ಮೂಲಕ ಯಾರ್ಯಾರ ಮೇಲೆ ಒಂದಷ್ಟು ಆರೋಪಗಳು ಕೇಳಿ ಬಂದಿತ್ತು, ಒಂದಷ್ಟು ದೂರಗಳು ಬಂದಿತ್ತು, ಈ ಎಲ್ಲ ಅಧಿಕಾರಿಗಳ ಮೇಲೆ ಆಲ್ರೆಡಿ ಅವರ ಮನೆ ಆಗಿರ್ಬೋದು, ಕಚೇರಿಗಳ ಮಾಹಿತಿಯನ್ನ ಪಡ್ಕೊಂಡಂತಹ ಎಸಿಬಿ ಅಧಿಕಾರಿಗಳ ತಂಡ, 200ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ 78 ಕಡೆಗಳಲ್ಲಿ ದಾಳಿಯನ್ನ ನಡೆಸಿದೆ. ಈಗಾಗಲೇ ಒಂದಷ್ಟು ಫೋಟೋಸ್ಗಳು ಕೂಡ ಲಭ್ಯ ಆಗಿದೆ. ಯಾವ ರೀತಿಯಾಗಿ ಅಲ್ಲಿ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ, ಒಂದಷ್ಟು ಹಣ ಆಗಿರ್ಬೋದು, ಚಿನ್ನಾಭರಣಗಳನ್ನು ಆಲ್ರೆಡಿ ವಶಪಡಿಸಿಕೊಂಡಿರೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಎಲ್ಲದರ ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಗದಗ ಉಪ ತಹಶೀಲ್ದಾರ್ ಬಿಎಸ್ ಅಣ್ಣಿಗೇರಿ ಮನೆ ಮೇಲೆ ಎಸಿಬಿ ದಾಳಿ ಆಗಿದೆ. ಗದಗ ನಗರದ ಪಂಚಾಕ್ಷರಿ ನಗರದ ಮನೆ, ಹಾಗೇನೆ ಅಳಿಯನ ಮನೆ, ಹಾಗೇನೆ ಡಿಸಿ ಆಫೀಸ್ನ ಕಚೇರಿ ಹಾಗೂ ಹುಯಿಲಗೋಳ ನಾರಾಯಣರಾಯರ ಸರ್ಕಲ್ನಲ್ಲಿ ಇರುವಂತಹ ಖಾಸಗಿ ಕಚೇರಿ ಮೇಲೆ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಗದಗ ಉಪ ತಹಶೀಲ್ದಾರ್ ಮನೆ ಮೇಲೂ ಕೂಡ ರೇಡ್ ಅನ್ನ ನಡೆಸಿದ್ದಾರೆ. ಗದಗ ಉಪ ತಹಶೀಲ್ದಾರ್ ಮೇಲೆ ಎಸಿಬಿ ರೇಡ್ ಅನ್ನ ಮಾಡಿದ್ದು ಅಲ್ಲೂ ಕೂಡ ದಾಖಲೆಗಳ ಪರಿಶೀಲನೆ ತೊಡಗಿಸಿಕೊಂಡಿದ್ದಾರೆ. ಖಾಸಗಿ ಕಚೇರಿಯ ಮೇಲೂ ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಅವರ ಅಳಿಯನ ಮನೆ ಮೇಲೂ ದಾಳಿಯನ್ನ ಮಾಡಿದ್ದಾರೆ. ಒಂದ್ ಕಡೆ ಈಗಾಗಲೇ ಎಲ್ಲಾ ಕಚೇರಿಗಳಾಗಿರ್ಬೋದು, ಮನೆಗಳಾಗಿರ್ಬೋದು, ಅವರಿಗೆ ಸಂಬಂಧಪಟ್ಟಂತಹ, ಅವರಿಗೆ ರಿಲೇಟೆಡ್ ಆಗಿರುವಂತಹ ಒಂದು ರಿಲೇಟಿವ್ಸ್ ಮನೆ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗ್ತಾ ಇದೆ. ಗದಗ ಉಪ ತಹಶೀಲ್ದಾರ್ ಬಿಎಸ್ ಅಣ್ಣಿಗೇರಿ ಅವರ ಮನೆ, ಅವರ ಅಳಿಯನ ಮನೆ ಆಗಿರಬಹುದು ಅಥವಾ ಕಚೇರಿಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಎಸಿಬಿ ಅಧಿಕಾರಿಗಳು ಇವತ್ತು ಮೆಗಾ ರೇಡ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಯಾರ್ಯಾರಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ದಾಳಿ ನಡೆದಿದೆ, ಯಾರ್ಯಾರ ಮೇಲೆ ಆರೋಪಗಳು ಕೇಳಿ ಬಂದಿತ್ತು, ಯಾವ ರೀತಿ ಆರೋಪಗಳು ಕೇಳಿ ಬಂದಿತ್ತು, ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್.
18 ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ 200ಕ್ಕೂ ಹೆಚ್ಚು ಅಧಿಕಾರಿಗಳು 78 ಕಡೆಗಳಲ್ಲಿ ಇವತ್ತು ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಹಾಗಾಗಿ ಯಾವ ರೀತಿಯಾದಂತಹ ಒಂದು ಆರೋಪ ಕೇಳಿ ಬಂದಿತ್ತು, ಯಾವ ರೀತಿಯಂತಹ ದೂರುಗಳೇನಾದ್ರೂ ಬಂದಿತ್ತಾ ಅನ್ನೋದ್ರ ಕಡೆ ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಕೈಗಾರಿಕೆ ವಾಣಿಜ್ಯ ಇಲಾಖೆ ಅಧಿಕಾರಿಗಳ ನಿರ್ದೇಶಕರ ಮೇಲೆ ಕೂಡ ಈಗ ರೇಡ್ ಅನ್ನ ಮಾಡಿದ್ದಾರೆ ಎಸಿಬಿ ಅಧಿಕಾರಿಗಳು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, 18 ಅಧಿಕಾರಿಗಳ ಮನೆ ಕಚೇರಿಗಳ ಮೇಲೆ ಏಕಕಾಲದ ದಾಳಿಯನ್ನು ಎಸಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಯಾವೆಲ್ಲ ಆರೋಪಗಳು ಕೇಳಿ ಬಂದಿತ್ತು, ದೂರುಗಳು ದಾಖಲಾಗಿತ್ತಾ, ಇವರ ಮೇಲೆ ಏನೆಲ್ಲ ಸಿಕ್ಕಿದೆ? ಓಕೆ, ನಮ್ಮ ರಿಪೋರ್ಟರ್ ಮುನಿರಾಜು ಹತ್ರ ನಾನು ಮಾತನಾಡಿಸ್ತೀನಿ. ಈಗಾಗಲೇ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, 18 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ಅನೇಕ ಮನೆ ಆಗಿರ್ಬೋದು, ಕಚೇರಿ ಆಗಿರ್ಬೋದು, ಅವರ ಸಂಬಂಧಿಕರ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಿದ್ದಾರೆ. ಈಗಾಗಲೇ ಸಾಕಷ್ಟು ಹಣ ಆಗಿರ್ಬೋದು, ಒಡವೆಗಳು, ದಾಖಲೆಗಳನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಅಧಿಕಾರಿಗಳು. ಬೆಳಗ್ಗೆ ಇವತ್ತು ಎಸಿಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದು 78 ಕಡೆ ಮೆಗಾ ಒಂದು ರೇಡ್ ಅನ್ನ ನಡೆಸಿದ್ದಾರೆ. ಈ ಒಂದು ದಾಳಿಯಲ್ಲಿ ಅನೇಕ ಆಭರಣಗಳು ಸಿಕ್ಕಿದೆ, ಹಣ ಸಿಕ್ಕಿದೆ, ಮನೆಯಲ್ಲಿರುವಂತಹ ವಸ್ತುಗಳಾಗಿರ್ಬೋದು, ಇವೆಲ್ಲವನ್ನ ಕೂಡ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ, ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. 200ಕ್ಕೂ ಹೆಚ್ಚು ಅಧಿಕಾರಿಗಳ ತಂಡ ಈಗ 78 ಕಡೆಗಳಲ್ಲಿ ಇವೆಲ್ಲದರ ಪರಿಶೀಲನೆಯನ್ನ ನಡೆಸ್ತಾ ಇದ್ದು ಸಾಕಷ್ಟು ಆರೋಪಗಳು ಇವರ ಮೇಲೆ ಕೇಳಿ ಬಂದಿತ್ತು. ಇವೆಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜು, 78 ಕಡೆ ಒಂದು ದೊಡ್ಡ ಮಟ್ಟದ ಒಂದು ದಾಳಿಯನ್ನ ನಡೆಸಿದ್ದಾರೆ ಎಸಿಬಿ ಅಧಿಕಾರಿಗಳು. ಇವರ ಮೇಲೆ ದೂರುಗಳು ಕೇಳಿ ಬಂದಿತ್ತಾ? ಯಾವ ರೀತಿಯಾಗಿ ಈಗ ಏನೆಲ್ಲ ವಸ್ತುಗಳು ಸಿಕ್ಕಿದೆ ಈ ಒಂದು ರೇಡ್ ಸಂದರ್ಭದಲ್ಲಿ? ನವಿತಾ, ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಇವತ್ತು ಎಸಿಬಿ ಅಧಿಕಾರಿಗಳು ಒಂದು ಮೆಗಾ ರೈಡ್ ಅನ್ನೇ ಮಾಡಿರುವಂತದ್ದು. ಏನು 18 ಅಧಿಕಾರಿಗಳಿಗೆ ಸೇರಿದ ಸುಮಾರು 78 ಕಡೆ ಏಕಕಾಲದಲ್ಲಿ ಒಂದು ದಾಳಿಯನ್ನ ಮಾಡಿರುವಂತದ್ದು. ಅದರಲ್ಲಿ ಬೆಂಗಳೂರಿನ ಪ್ರಮುಖವಾಗಿ 3 ಅಧಿಕಾರಿಗಳ ಮನೆ ಮೇಲೂ ಸಹ ಒಂದು ದಾಳಿಯನ್ನ ಮಾಡಿ ಒಂದು ಶೋಧವನ್ನು ಸಹ ಈಗಾಗಲೇ ಮಾಡ್ತಾ ಇದ್ದಾರೆ. ನಾವೀಗ ಬೆಂಗಳೂರಿನ ಬಸವೇಶ್ವರ ನಗರ ಬಳಿ ಇರುವಂತಹ ಒಂದು BK ಶಿವಕುಮಾರ್ ಅವರೊಂದು ಮನೆ ಬಳಿ ಇದ್ದೀವಿ. ಇವರು ಹೆಚ್ಚುವರಿ ನಿರ್ದೇಶಕರಾಗಿ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಹೆಚ್ಚುವರಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಈಗ ಇವರ ಮನೆ ಮೇಲೂ ಸಹ ಎಸಿಬಿ ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡಿ ಒಂದು ಬೆಳಗ್ಗೆಯಿಂದ ಶೋಧ ಕೂಲಂಕುಷವಾಗಿ ತೆಗೆದು ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಇಲ್ಲಿ ಅಧಿಕಾರಿಗಳು ಮಾಡ್ತಾ ಇರೋದು. ಮತ್ತೆ ಅದೇ ರೀತಿ ಏನು ಜ್ಞಾನೇಂದ್ರ ಕುಮಾರ್ ಎಂಬ ಅಧಿಕಾರಿ ಹೆಚ್ಚುವರಿ ಆಯುಕ್ತರು ರಸ್ತೆ ಸುರಕ್ಷತೆ, ಇವರ ಮನೆ ಮೇಲೂ ಸಹ ಒಂದು ಎಸಿಬಿ ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡಿರುವಂತದ್ದು. ಅವರಿಗೆ ಸೇರಿದಂತ ಬಸವೇಶ್ವರ ನಗರ ಮನೆ ಮತ್ತೆ ಶಾಂತಿನಗರದ ಕಚೇರಿಯಲ್ಲಿ ಸಹ ಒಂದು ಶೋಧವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಬ್ಬ ಅಧಿಕಾರಿಯಾಗಿರುತ್ತ ರಾಕೇಶ್ ಕುಮಾರ್ ಅವರು, ಇವರು ಉಪನಿರ್ದೇಶಕರು ನಗರ ಯೋಜನೆ, ಇಲ್ಲಿ ಸಹ ಇವರು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಇವರ ಮನೆ ಮೇಲೂ ಸಹ ಒಂದು ಅಧಿಕಾರಿಗಳು ದಾಳಿಯನ್ನ ಮಾಡಿ ಈಗಾಗಲೇ ಶೋಧವನ್ನ ಮಾಡ್ತಾ ಇರುವಂತದ್ದು. ಸುಮಾರು ಬೆಂಗಳೂರಿನ 3 ಕಡೆ ಸೇರಿದಂತೆ ರಾಜ್ಯದ ಒಟ್ಟು 78 ಕಡೆಗಳಲ್ಲಿ ಏಕಕಾಲಕ್ಕೆ ಈ ಒಂದು ದಾಳಿಯಾಗಿರುವಂತದ್ದು. ಆದಾಯಕ್ಕೂ ಮೀರಿ ಅಧಿಕ ಆಸ್ತಿ ಗಳಿಕೆ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪ ಕೇಳಿ ಬಂದಿರೋದ್ರಿಂದ ಈಗಾಗಲೇ ಈ ಒಂದು ದಾಳಿ ಬೆಳಗ್ಗೆಯಿಂದ ನಡೀತಾ ಇದೆ. ಸುಮಾರು ಎಸಿಬಿಯ 100 ಅಧಿಕಾರಿಗಳು ಸೇರಿ 300ಕ್ಕೂ ಹೆಚ್ಚು ಸಿಬ್ಬಂದಿಗಳು ಈ ಒಂದು ದಾಳಿಯಲ್ಲಿ ಭಾಗಿಯಾಗಿದ್ದು, ಬೆಳಗ್ಗೆಯಿಂದ ಅವರ ಮನೆಗಳಲ್ಲಿರುವಂತಹ ಕಡತಗಳು ಮತ್ತೆ ದಾಖಲೆಗಳನ್ನ ಕೂಲಂಕುಷವಾಗಿ ಒಂದೊಂದೇ ಫೈಲ್ ಅನ್ನು ಸರ್ಚ್ ಮಾಡ್ತಾ ಇರೋದು. ಮತ್ತೆ ಈಗಾಗಲೇ ಕೆಲವು ಅಧಿಕಾರಿಗಳ ಮನೆಯಲ್ಲಿ ಚಿನ್ನಾಭರಣ ಮತ್ತೆ ಬೆಲೆ ಬಾಳುವ ಒಂದು ಆಸ್ತಿ ಪತ್ರಗಳು ಮತ್ತೆ ಅದೇ ರೀತಿ ಏನು ದುಬಾರಿ ಬೆಲೆ ಒಂದು ಸೀರೆಗಳು ಸಹ ಪತ್ತೆಯಾಗಿರೋದನ್ನ ನಾವು ಕಾಣಬಹುದು. ಮತ್ತೆ ಬೆಳ್ಳಿ ವಸ್ತುಗಳು, ನಗದು ಹಣ ಸಾಕಷ್ಟು ಪ್ರಮಾಣದಲ್ಲಿ ಪತ್ತೆಯಾಗಿರೋದ್ರಿಂದ ಈಗಾಗಲೇ ಅಧಿಕಾರಿಗಳು ಅವುಗಳನ್ನ ಕೂಲಂಕುಷವಾಗಿ ಒಂದು ಮೌಲ್ಯಮಾಪನ ಮಾಡುವಂತ ಕೆಲಸವನ್ನ ಎಸಿಬಿ ತಂಡ ಮಾಡ್ತಾ ಇದೆ. ನವಿತಾ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಹಿಜಾಬ್ಗೆ ಸಂಬಂಧಪಟ್ಟ ಹಾಗೆ ತೀರ್ಪು ಬಂದಿದೆ. ಆ ನಂತರದ ಬೆಳವಣಿಗೆಗಳು ಏನಾಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ನಿನ್ನೆಯಷ್ಟೇ ಹೈಕೋರ್ಟ್ನ 3 ಸದಸ್ಯ ಪೀಠ ಹಿಜಾಬ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪು ಕೊಟ್ಟಿದೆ. ಅದು ತರಗತಿಗಳಲ್ಲಿ ಹಿಜಾಬ್ ಅನ್ನ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ, ಬ್ರೇಕ್ ಅನ್ನ ಹಾಕಿದೆ ಹೈಕೋರ್ಟ್. ಸೊ ಶಾಲಾ ಕಾಲೇಜುಗಳಿಗೆ ಸಂಬಂಧಪಟ್ಟ ಹಾಗೆ ಹಿಜಾಬ್ ಧಾರಣೆಯನ್ನ ಮಾಡುವಂತಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ ಈಗ ಹಿಜಾಬ್ನ ಪ್ರಕರಣ. ಕರ್ನಾಟಕ ಹೈಕೋರ್ಟ್ನ ತೀರ್ಪನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗ್ತಿದೆ. ನಿಭಾ ನಾಜ್ ಅನ್ನುವ ವಿದ್ಯಾರ್ಥಿನಿ ಆಲ್ರೆಡಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ವಕೀಲ ಅನಸ್ ತನ್ವೀರ್ ಮೂಲಕ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಇವತ್ತು ಉಳಿದ 6 ವಿದ್ಯಾರ್ಥಿನಿಯರಿಂದ ಅರ್ಜಿಯ ಸಲ್ಲಿಕೆಯಾಗಲಿದೆ. ಅರ್ಜಿ ಸಲ್ಲಿಕೆ ಬಳಿಕ ಓಪನ್ ಕೋರ್ಟ್ನಲ್ಲಿ ಮೆನ್ಷನ್ ಅನ್ನು ಕೂಡ ಮಾಡ್ತಾರೆ. ಅರ್ಜಿಯ ಮೆನ್ಷನ್ ಅನ್ನ ಮಾಡಲಿದ್ದಾರೆ ವಕೀಲ ದೇವದತ್ ಕಾಮತ್ ಅವರು. ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಉಡುಪಿಯ ಮುಸ್ಲಿಂ ಒಕ್ಕೂಟ ನಿರ್ಧಾರವನ್ನ ಮಾಡಿದೆ. ಡಾಕ್ಟರ್ ಜೆ ಹಳ್ಳಿ ಫೆಡರೇಷನ್ ಆಫ್ ಮಸೀದ್ ಅರ್ಜಿಯನ್ನ ಸಲ್ಲಿಸುವ ಸಾಧ್ಯತೆ ಇದ್ದು, ವಕ್ಫ್ ಇನ್ಸ್ಟಿಟ್ಯೂಷನ್ ಪ್ರತ್ಯೇಕ ಅರ್ಜಿಗೂ ಸಿದ್ಧತೆಯನ್ನ ಮಾಡಿಕೊಂಡಿದೆ. ವಕೀಲ ನಿಖಿಲ್ ಉಪಾಧ್ಯಾಯ PIL ಅನ್ನ ಸಲ್ಲಿಸುವ ಸಾಧ್ಯತೆ ಇದೆ.
ಖಾಸಗಿ ಶಾಲಾ ಆಡಳಿತ ಮಂಡಳಿಗಳು ಕೂಡ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದ್ದು, ಹೈಕೋರ್ಟ್ ತೀರ್ಪು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಇವತ್ತೇ ಅನೇಕರು ಅರ್ಜಿಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನಾನೀಗ ನ್ಯೂಸ್ ಅನ್ನ ಮುಗಿಸಿ ಸ್ಟುಡಿಯೋದಿಂದ ಹೊರ ಹೋಗ್ತಾ ಇದ್ದೀನಿ. ನಾನು ಮಾಸ್ಕ್ ಅನ್ನ ಧರಿಸ್ತಾ ಇದ್ದೀನಿ. ನೀವು ಕೂಡ ಎಲ್ಲೇ ಹೋಗುವ ಸಂದರ್ಭದಲ್ಲಿ ಮಾಸ್ಕ್ ಅನ್ನ ಧರಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.